ಅಥಣಿ ನಗರದಲ್ಲಿ ಹೋಳಿ ಹಾಗೂ ರಂಜಾನ್ ನಿಮಿತ್ತ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಆಯೋಜನೆ ಮಾಡಲಾಗಿತ್ತು. ಶಾಂತಿ ಸಭೆಯಲ್ಲಿ ಹಿಂದೂ ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪೊಲೀಸರು, ನಗರದಲ್ಲಿ 5 ದಿನಗಳ ಕಾಲ ಹೋಳಿ ಆಚರಣೆ ಮಾಡಲಾಗುತ್ತದೆ. ಈ ವೇಳೆ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಿ. ಹೋಳಿ ಆಚರಣೆ ವೇಳೆ ದೇಗುಲಗಳು, ಶಾಲೆಗಳ ಮುಂದೆ ಹೋಳಿ ಎರಚಿ ಗಲಾಟೆ ಮಾಡಬೇಡಿ. ಯಾಕಂದ್ರೆ 25ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗುತ್ತಿದ್ದು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಹಬ್ಬ ಆಚರಿಸಿ ಅಂತ ಹೇಳಿದರು. ಜತೆಗೆ ರಂಜಾನ್ ಆಚರಣೆ ವೇಳೆಯೂ ಕೂಡ ಶಾಂತಿ ಕಾಪಾಡಿ, ಪ್ರಾರ್ಥನೆ ವೇಳೆ ಬೇರೆ ಧ್ವನಿವರ್ಧಕ ಬಳಸಬೇಡಿ ಅಂತ ಸೂಚಿಸಿದ್ರು. ಹಾಗೆಯೇ ಹೋಳಿ ಆಚರಣೆಯಲ್ಲಿ ಸಾಧ್ಯವಾದಷ್ಟು ನೈಸರ್ಗಿಕ ಬಣ್ಣವನ್ನೇ ಬಳಸಿ ಅಂತ ಹೇಳಿದ್ರು. ಈಗ ಸ್ಕೂಲ್ ಹುಡುಗರಿಗೆ ಒಳ್ಳೆಯದು ಎಲ್ಲ ಹುಡುಗರು ಪಟ್ಟಿ ಒಳ್ಳೆ ನೋಡೋದು ಹಂಗೆ ಬರೋದು ತಿಳುವಳಿಕೆ ಹೇಳಿದರೆ ಯಾವುದೋ ಹಿಂದೂ ಮುಸ್ಲಿಂ ಜಗಳ ಆಗಲಿ, ಯಾವುದೋ ಹಬ್ಬ ಇರಲಿ, ಜಾತ್ರೆಗಳಿರಲಿ, ಯಾವುದೋ ತನಕ ಹಿಂದೂ ಮುಸ್ಲಿಂ ಜಗಳ ಯಾವುದೂ ಆಗಿಲ್ಲ, ಮುಂದೂ ಆಗಂಗಿಲ್ಲ. ಮತ್ತೆ ಇನ್ನೇನು ಈ ವರ್ಷದಂತೆ ಈ ವರ್ಷನೂ 24 ನಾಳೆ ನೈಟ್ ಕಾಮದಾನ ಆಗುತ್ತೆ. ಆಮೇಲೆ ಸೋಮವಾರದಿಂದ ಒಟ್ಟು 5 ದಿನಗಳಿಗೆ ಬಣ್ಣವನ್ನು ಅಥಣಿ ತಾಲೂಕು ಎಲ್ಲ ಕಡೆ ಆಡ್ತಾರೆ. 5 ದಿನ ಆಡ್ತಾರಲ್ಲ. ಇದೇ ಸಮಯಕ್ಕೆ ಮಲ್ಲಿಕಾರ್ಜುನ ದೇವಸ್ಥಾನ ಶ್ರೀಶೈಲಕ್ಕೆ ಪಾದಯಾತ್ರೆಗಳು ಹೋಗ್ತಿರ್ತಾರೆ, ಕಂಬಿ ಹೋಗ್ತಿರ್ತಾವೆ. ಆಮೇಲೆ SSLC ಎಕ್ಸಾಮ್ ಅದಾವೆ. 25ನೇ ತಾರೀಕಿಂದ SSLC ಎಕ್ಸಾಮನ್ನು ಸ್ಟಾರ್ಟ್ ಆಗ್ತಾವೆ. ಆ ಕಾಲದಾಗ ಯಾವುದೇ ರೀತಿಯಿಂದ ಬಣ್ಣ ಆಡೋದ್ರಿಂದ ಎಕ್ಸಾಮ್ ಹೋಗುವಂಥ ಮಕ್ಕಳಿಗಾಗಿರ್ಬೋದು, ಆ ದೇವಸ್ಥಾನಕ್ಕೆ ಪಾದಯಾತ್ರೆಗಳು ಏನು ಹೋಗ್ತಿರ್ತಾರೋ ಅವ್ರಿಗಾಗಿರ್ಬೋದು, ಮತ್ತೆ ಯಾರಿಗೂ ತೊಂದರೆ ಆಗಲ್ದಾಗ, ಯಾವುದೇ ಸಮಾಜದಲ್ಲಿ ಕೋಮು ಗಲಭೆ ಆಗಲ್ದಾಗ, ಯಾವುದೇ ಒಂದು ಧರ್ಮದವ್ರಿಗೆ ರಂಜಾನ್ ಹಬ್ಬ ನಡೆದೈತಿ, ಮುಸ್ಲಿಂ ಬಾಂಧವ್ರನ್ನು ಅವರು ಈಗ ರೋಜಾ ಮಾಡ್ತಿರ್ತಾರೆ. ಆಮೇಲೆ ಅವ್ರಿಗೆ ಏನೂ ತೊಂದರೆ ಆಗಲ್ದಂಗ ಶಾಂತ ರೀತಿಯಿಂದ ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೇನೆ ತಮ್ಮೆಲ್ಲ ಹತ್ರ ಕೇಳ್ಕೊತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಈ ಹಲಿಗೆ ಒಂದು ಜೋರು ಇರ್ತೈತಿ. ಮೊನ್ನೆ ಒಂದು ಇನ್ಸಿಡೆಂಟ್ ಬಂದಿದ್ರೆ, ಹಲಿಗೆ ಬಾರಿಸುವಾಗ ಏನು ಬೇರೆದವರೊಬ್ಬರು ಏನೋ ಕಿರಿಕಿರಿ ಆಗಿತ್ತು. ನೀವು ನಿಮ್ಮ ಮಕ್ಕಳೊಳಗೆ, ನಿಮ್ಮ ಮಕ್ಕಳಿಗೆ ಅಥವಾ ವಾರ್ಡ್ದಾಗ ನಿಮ್ಮ ಹುಡುಗರಿಗೆ ಸ್ವಲ್ಪ ತಿಳುವಳಿಕೆನ ಕೊಡಿ. ಈ ರಂಜಾನ್ ನಮಾಜ್ ಪ್ರೇಯರ್ ಮಾಡೋ ಟೈಮ್ದಾಗ ಅಲ್ಲಿಗೆ ಮಸೀದಿ ಹತ್ರ ಹೋಗಿ ಅಲ್ಲಿಗೆ ಬಾರಿಸದೇ ಇರುವಂಥದ್ದು. ಆಮೇಲೆ 10 ಗಂಟೆಗೆ ಲಾಸ್ಟ್ ಮಾಡುವಂಥದ್ದು ಹೇಳ್ರಿ ಅವ್ರಿಗೆ.